ನಮಸ್ತೆ ವೀಕ್ಷಕರೇ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಭದ್ರ ಅವನ ತಮ್ಮಗೆ ಹೇಳ್ತಾ ಇದ್ದಾನೆ, ಅಪರೂಪದಂಗೆ ಮದುವೆ ಆಗ್ತಾ ಇದೆಯಾ, ಈಗಲಾದರೂ ಚೆನ್ನಾಗಿರೋ, ಒಳ್ಳೆ ಕೆಲಸ ಮಾಡಿದೀಯಾ, ಈಗೀಗ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ಮತ್ತೊಂದು ಎಲ್ಲರನ್ನೂ ಬಚಾವ್ ಮಾಡಿದೀಯಾ, ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಿದೀಯಾ, ಆರಾಮಾಗಿ ಇನ್ನಾದರೂ ಚೆನ್ನಾಗಿರೋ ಅಂತ ಹೇಳ್ತವನೆ. ಆಯಿತು ಅಣ್ಣ, ಇನ್ನು ಚೆನ್ನಾಗಿರ್ತೀನಿ ಅಂತ ಹೇಳ್ತವನೆ. ಕ್ವಾಟ್ಲೇನೂ ಹಂಗೆ ಹೇಳ್ತವನೆ, ಚೆನ್ನಾಗಿರು, ಎಲ್ಲ ಇಲ್ಲಿವರೆಗೆ ಆಗಿದ್ದಾಗೋಯ್ತು, ಇನ್ಮೇಲಾದರೂ ಚೆನ್ನಾಗಿರು ಅಂತೇಳಿ. ಇವನು ಅಲ್ಲಿಂದ ಆಯಿತು ಅಂತ ಬಂದವನು ಇಲ್ಲಿ ಚಂಪಾ ಪಾತ್ರೆ ತೊಳಿತಾ ಇರ್ತಾಳೆ, ಅಲ್ಲಿ ನೋಡ್ತಾ ಇರ್ತಾನೆ. ಚಂಪಾ ಒಂಥರ ಚೆನ್ನಾಗಿದ್ದಾಳೆ, ಹೆಂಗೋ ಪಟಾಯಿಸಿದ್ದೆ, ಆದರೆ ನೀನು ಇಷ್ಟ ಇಲ್ಲ ಅಂತ ಹೋಗ್ಬಿಟ್ಲಲ್ಲ ಅವಳು, ಏನು ಮಾಡೋದು, ಇವಳನ್ನೇ ಪಟಾಯಿಸ್ಬೇಕು ಅಂತ. ಈಗ ನೋಡಿರೋ ಹುಡುಗಿ ಅವಳು ಚೆನ್ನಾಗಿದ್ದಾಳೆ, ಆದರೆ ಇವಳು ಇನ್ನೂ ಚೆನ್ನಾಗಿದ್ದಾಳೆ ಹೇಳಬೇಕು ಅಂದರೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಈಶ್ವರಿ, ಚಿತ್ರ ಆ ಕಡೆಯಿಂದ ಬಂದುಬಿಡ್ತಾರೆ. ಆ ಕಡೆ ಒಬ್ಬಳು ಈ ಕಡೆ ಒಬ್ಬಳು ನಿಂತಿರೋದು ನೋಡಿದ್ದೆ ಮಿಡಿಗೆ ಬಿದ್ದುಬಿಡ್ತಾನೆ. ಏನಕ್ಕೆ ನೋಡ್ತಾ ಇದೀಯ ಅಲ್ಲಿ ಅಂತೇಳಿ. ಅಲ್ಲ, ನನ್ನನ್ನೇ ಬೇಡ ಅಂತ ತಿರಸ್ಕಾರ ಮಾಡಿದ್ಲಲ್ಲ, ಎಷ್ಟು ಕೊಬ್ಬು ಇವಳಿಗೆ ಅಂತ ನೋಡ್ತಾ ಇದ್ದೀನಿ ಅಂತ ಅಂತಾನೆ. ಆಗ ಸರಿ ನಡಿ ಚಂಗ್ಳು, ಕಾರ್ ತೆಗಿ ಅಂತೇಳಿ ಹೊರಡ್ತಾರೆ ಎಲ್ಲರೂ. ಆಮೇಲೆ ಎಲ್ಲರೂ ಹೊರಟು ಅಲ್ಲಿಗೆ ಹೋಗ್ತಾರೆ, ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಎಲ್ಲರೂ ಕೂತು ಇವಳಿಗೆ ಚಿತ್ರಕ್ಕೆ ಸಿಟ್ಟು ಚಂಪನ್ನು ನೋಡ್ತಾ ಇದ್ದಾಳೆ. ಚಂಪನ್ನು ನಿನ್ನೆ ವಧೆ ಕೊಡೋಕೆ ಹೋಗಿದ್ಲಲ್ಲ, ಅದಕ್ಕೆ ಅವಳು ಕಂಡ್ರೆ ಸಿಟ್ಟು ಬರ್ತಾಯಿದೆ. ಆ ಸಿಟ್ಟನ್ನು ತಡ್ಕೊಂಡು ತಮ್ಮಂಗೆ ಹೇಳ್ತಾ ಇದ್ದಾಳೆ, ನಡಿಯೋ ಸುಮ್ಮನೆ ಅಂತೇಳ್ಬಿಟ್ಟು. ನಿನ್ನೆ ಚಂಪನೂ ವಿದ್ಯೆನೂ ಸೇರ್ಕೊಂಡು ಚೆನ್ನಾಗಿ ಕೊಡೋರು, ಇನ್ನೊಂಚೂರು ಜಾಸ್ತಿ ಮಾತಾಡಿದರೆ. ಅದಕ್ಕೋಸ್ಕರ ಈ ಕಡೆ ಬಂದು ಶಿವರಾಮೇಗೌಡ ಮತ್ತು ಅಜ್ಜಿ ಮತ್ತು ಮೋನ, ಗೋವಿಂದ ಎಲ್ಲ ಕೂತು ಮಾತಾಡ್ತಾ ಇದ್ದಾರೆ. ಕೂತು ಮಾತಾಡೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಈಶ್ವರಿ ಮಗಳು ಮಗವೆಲ್ಲ ಬರ್ತಾರೆ. ಇವಾಗ ಬಂದುಬಿಟ್ಟು ಹಿಂಗೆ ಏನಾರು ಮಾತುಕತೆ ಆಡೋದಕ್ಕೆ ಅಂತೇಳ್ಬಿಟ್ಟು ಬಂದು ನಿಂತ್ಕೋತಾರೆ. ಅವರೂ ಏನೋ ಹೇಳಬೇಕು ಅಂತ ಬಂದಿರ್ತಾಳೆ. ಅಷ್ಟೊತ್ತಿಗೆ ವಿದ್ಯಾ ಆ ಕಡೆಯಿಂದ, ವಿದ್ಯಾ ಚಂಪಾ ಇಬ್ಬರು ಬರ್ತಾರೆ. ಆ ವಿದ್ಯಾ ಚಂಪಾ ಬಂದಿದ್ದಕ್ಕೆ ಇವಳು ಉರ್ಕಂತಾಳೆ ಹಾಕ್ಕೊಂಡು, ಚಂಪಾ ಬಂದಿದ್ದಕ್ಕೆ ಉರ್ಕಂತಾಳೆ. ಅವಳು ಯಾತಕ್ಕೆ ಬಂದಳು ಇಲ್ಲಿ ಅಂತೇಳ್ಬಿಟ್ಟು ಹೇಳಿದರೆ, ಬಾವುಗೆ ಕಳಿಸಿ ಇಲ್ಲಿಂದ ಅಂದರೆ ನನ್ನ ಮಗಳ ಥರ ಇರುವಂತ ಇಟ್ಸ್ಕೊಂಡಿದ್ದಾರೆ, ಮತ್ತೆ ಇಲ್ಲಿಗೆ ಒಕ್ಕರ್ಸ್ಕೊತಿದ್ದಾಳೆ ಅಂತೇಳ್ಬಿಟ್ಟು. ವಿದ್ಯಾ ಬರ್ತಾಳೆ, ಬಂದುಬಿಟ್ಟು ಇಬ್ಬರು ಬರ್ತಾರೆ. ಮಾಮಯ್ಯ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಸರಿ ಮಾತಾಡವ, ಅದೇನು ಮಾತಾಡಬೇಕು ಅಂತ ಹೇಳ್ತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ಚಂಪಂದು ಸರ್ಟಿಫಿಕೇಟಿದು ಇದನ್ನೊಂದು ಸಲ ನೋಡಿ ಮಾಮಯ್ಯ ಅಂತಾಳೆ. ನೋಡ್ತಾನೆ, ಓ ಚಂಪದ್ದು ಮಾರ್ಕ್ಸ್ ಕಾರ್ಡು ಚೆನ್ನಾಗೇ ತೆಗ್ದವಳಲ್ಲ, 600ಕ್ಕೆ 600 ತೆಗ್ದವಳಲ್ಲವ ಅಂತ ಅಂತಾನೆ. ಹೌದು, ತುಂಬ ಚೆನ್ನಾಗಿ ಓದಿದ್ದಾಳೆ, ಆದರೆ ಫಸ್ಟ್ PUCಗೆ ಹೋಗೋ ಹೊತ್ತಿಗೆ ಅವರ ಅವ್ವ ಇಲ್ಲದಿದ್ದಕ್ಕೆ ಪಾಪ ಹಿಂಗೆ ಮನೆಗೆ ಕೆಲಸಕ್ಕೆ ಬಂದಿದ್ದಾಳೆ, ಇಲ್ಲ ಅಂದಿದ್ರೆ ಚೆನ್ನಾಗಿ ಓದಿ ಇಷ್ಟೊತ್ತಿಗೆ ದೊಡ್ಡ ಕೆಲಸಕ್ಕೆ ಹೋಗ್ಬೋದಿತ್ತು ಅವಳು ಅಂತ ಅಂತೈತೆ ಅಜ್ಜಿ ಬಾಯಿ ಬಿಟ್ಕೊಂಡು. ಆಮೇಲೆ ಮೋನಿಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಖುಷಿ ಪಡ್ತಾರೆ. ಆಗ ಚಂಪಗೆ ಈಗ ಎಕ್ಸಾಮ್ ಕಟ್ಟೋಕ್ಕೆ ಸಹಾಯ ಮಾಡಬೇಕು, ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಅವಳು ಲಾಯರ್ ಆಗಬೇಕಂತೆ, ಓದಿ ಲಾಯರಾಗಿ ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕಂತೆ ಮಾವಯ್ಯ ಅಂತ ಹೇಳ್ತಾಳೆ. ಆವಾಗ ಇವಳಿಗೆ ಈಶ್ವರಿ ಸಿಟ್ಟು ಬಂದ್ಬಿಡುತ್ತೆ, ಏನು ಲಾಯರ್ ಆಗಬೇಕು, ಏನು ಓದಬೇಕು, ಏನು ಈ ಮನೆ ಸೊಸೆಯರೆಲ್ಲ ಅದೇ ಕೆಲಸನ, ಎಲ್ಲ ಹೊರಗಡೆ ತಿರ್ಗೋದು, ನಾವು ಮನೇಲಿ ಕೆಲಸ ಮಾಡೋದು, ನಮ್ಮ ಕೈಲಾಗಲ್ಲ ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಅಂತ ಅಂತಾಳೆ. ಅದಕ್ಕೆ ವಿದ್ಯಾ ಅಂತಾಳೆ, ಎಕ್ಸ್ಕ್ಯೂಸ್ ಮೀ, ಇವಳು ನಿಮ್ಮನೆ ಸೊಸೆ ಅಲ್ಲ, ಸೊಸೆ ಅಂತ ಈಗ ಯಾಕೆ ಅಂತಿದ್ದೀರಾ, ಅವತ್ತು ಕಳಿಸುವಾಗ ಎಲ್ಲೋಗಿತ್ತು ಬುದ್ಧಿ, ಈಗ ಸೊಸೆ ಅಂತ ಇದ್ದೀರಲ್ಲ ಅಂತೇಳಿ ಜೋರು ಮಾಡ್ತಾಳೆ. ಆವಾಗ ಸರಿ ಅಂತೇಳಿ ಸುಮ್ಮನೆ ನಿಂತ್ಕೋತಾರೆ. ಅವ್ರು ನಿಂತ್ಕೊಂಡ್ಮೇಲೆ ಮತ್ತೆ ಮುಂದುವರಿಸ್ತಾಳೆ ಮಾತನ್ನು. ಹೀಗಿದೆ ಮಾವಯ್ಯ, ಇವಾಗ ಅವಳನ್ನು ಕಾಲೇಜಿಗೆ ಸೇರಿಸ್ಬೇಕು, ಸೇರಿಸಿ ಅವಳನ್ನು ಓದಿಸ್ಬೇಕು ಮಾವಯ್ಯ ಅಂತ. ಆಯಿತು ಬಿಡವ್ವ, ಓದ್ಸೋಣಂತೆ ಅಂತ.
ಏನು ಓದೋದು ಬೇಡ, ಅವಳೇನಕ್ಕೆ ಓದಿಸ್ಬೇಕು, ಮನೆ ಕೆಲಸ ಮಾಡ್ಕೊಳ್ಳಿ ಅಂತ. ಅದನ್ನ ಆಗಲ್ಲ, ಅವಳು ಓದಬೇಕು ಅಂತ. ಆಮೇಲೆ ಕ್ವಾಟ್ಲೆ ಅಂತಾನೆ, ಒಬ್ಬರು ಡಾಕ್ಟ್ರು ಒಬ್ಬರು ಲಾಯರು, ಏನಾರ ಕೇಸಾದರೆ ಲಾಯರ್ ಇದ್ದಾರೆ ವಾದ ಮಾಡೋಕ್ಕೆ, ಯಾರಿಗಾರ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಇದ್ದಾರೆ ಇಂಜೆಕ್ಷನ್ ಕೊಡೋಕ್ಕೆ, ಅಹಹ ಅಂತ ನಗ್ತಾನೆ. ಅದನ್ನು ನೋಡಿ ಈ ಹುಡುಗಿ ವಿನಂತಿಗೂ ಹುರ್ಕೋತಾ ಇದ್ದಾಳೆ, ವಿನಂತಿ ಅಮ್ಮನೂ ಹುರ್ಕೋತಿದ್ದಾಳೆ. ಆಮೇಲೆ ಸಾವಿತ್ರಿ ಹೇಳ್ತಾಳೆ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಚಂಪಾ ಓದೋದು ಅಂತೇಳಿ. ಪ್ಲೇಟ್ ಚೇಂಜ್ ಮಾಡ್ತಾಳಲ್ಲ ಇವಳು ಅಂತೇಳ್ಬಿಟ್ಟು, ಏನೇ ಸಾವಿತ್ರಿ ಹಿಂಗಂತ ಇದೆಯಾ, ಅವತ್ತು ನೋಡಿದ್ರೆ ಹಂಗಂತಿದೆ, ಇವತ್ತು ನೋಡಿದ್ರೆ ಹಿಂಗಂತ ಇದೆಯಾ ಅಂತ ಜೋರು ಮಾಡ್ತಾಳೆ. ಅದಕ್ಕೆ ಒಂದೇ ಸಮಯ ಇರೋಕ್ಕಾಗುತ್ತೆ, ಅದಕ್ಕೆ ಓದಲಿ ಬಿಡಿ, ಹೆಣ್ಮಗಳಲ್ವಾ, ವಿದ್ಯೆ ಓದ್ತಾ ಇಲ್ವಾ, ಹಂಗೆ ಅವಳು ಓದ್ತಾಳೆ, ಓದಲಿ ಬಿಡಿ, ಅವ್ರವ್ರ ಇಂಟ್ರೆಸ್ಟ್ ಅದು ಅಂತ ಹೇಳ್ತಾಳೆ. ಆಮೇಲೆ ವಿದ್ಯೆ ಕೂಡ ಖುಷಿಯಾಗಿ, ಹೌದು ಓದಬೇಕಲ್ವಾ, ಹೆಣ್ಮಕ್ಳು ಓದಿದರೆ ಒಳ್ಳೆಯದು ಹಾಗೆ ಅಂತೆಲ್ಲ ಹೇಳ್ತಾಳೆ. ಹಂಗೆ ಹೇಳಿದಾಗ ಈಶ್ವರಿ ಮಗಳು ಹುರ್ಕಂತಿರ್ತಾರೆ, ಸಿಕ್ಕಾಪಟ್ಟೆ ಸಿಟ್ಟು ಅವರಿಗೆ, ಏನಕ್ಕೆ ಹೆಣ್ಮಕ್ಳು ಓದಿಸ್ಬೇಕು ಅಂತ, ಅಂದರೆ ಓದಿಸಿದ್ರೆ ಮನೇಲಿರಲ್ಲ, ಹೊರಗಡೆ ತಿರುಗ್ತಾರೆ ಅಂತ ಅವಳ ಐಡಿಯಾಗಳು. ಹೀಗೆ ಇವ್ರುಗಳದ್ದು ಮಾತುಕತೆ ಮುಗಿಸಿ ಅವಳನ್ನು ಚಂಪನ್ನು ಕಾಲೇಜಿಗೆ ಸೇರಿಸೋದು ಅಂತ ಆಯಿತು, ಅವಳು ಚೆನ್ನಾಗಿ ಓದಿಸೋದು ಅಂತ ಆಯಿತು, ವಿದ್ಯೆ ಮನೆಯಲ್ಲೇ ಇದ್ಕೊಂಡು ಓದೋದು ಅಂತ ಆಗಿದೆ ಇವಾಗ ಸದ್ಯಕ್ಕೆ. ನಾಳೆ ಮನೆಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ ಫಸ್ಟೇ ಹೇಳ್ತಾವಳೆ. ಲಾಯರ್ ಆಗದಿದ್ರೆ ಇನ್ನೂ ಅದಕ್ಕಿಂತ ಒಳ್ಳೆ ಕೆಲಸಕ್ಕೆ ಸೇರ್ಕೋತಾಳೆ, ಇಲ್ಲಾಂದರೆ ಲಾಯರೇ ಆಗ್ತಾಳೆ, ಜಡ್ಜು ಆಗ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಓದಿ ಏನು ಬೇಕಾದ್ರೂ ಮಾಡ್ಬೋದು, ಸಾಧನೆ ಮಾಡೋದು ಅವಳ ಕೈಯಲ್ಲಿದೆ. ಅವಳು ಇಷ್ಟಪಟ್ಟರೆ ಹೆಂಗೆ ಬೇಕಾದ್ರೂ ಓದ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಠ ಮಾಡಿ ಓದಬೇಕಷ್ಟೆ. ಇಂಥವ್ನು ಮೋಸ ಮಾಡ್ದವನ ಜೊತೆ ಬದುಕೋದಕ್ಕಿಂತ ಇಂಡಿಪೆಂಡೆಂಟಾಗಿ ಬದುಕೋದೇ ಒಳ್ಳೆಯದು. ನಮ್ಮ ಸ್ವತಂತ್ರವಾಗಿ ನಾವು ಬದುಕಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಅದು ಮುಖ್ಯ. ಡಿಪೆಂಡೆಂಟ್ ಬೇಡವೇ ಬೇಡ, ಸಾಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.